ಅಲ್ಲಿ ಆಡೋದೇ ವಿನ್ ಆಗೋದೆ ಎಲ್ಲರಿಗೂ ಗೊತ್ತು, ಎಲ್ಲರ ಅಭಿಪ್ರಾಯನೂ ಅಷ್ಟೇ. ಗಿಲ್ಲಿ ನಟನೇ ಈ ಸತಿ ವಿನ್ ಆಗೋದು. ಸೀಸನ್ 12ರ ಕಪ್ಪು ಗಿಲ್ಲಿ ನಟಂದೆ. ಡೊಂಗಿ ಬಾಬಾ ಅಂತ ನಾವು ಹೇಳ್ತೀವಿ. ಅಶ್ವಿನಿ ಗೌಡ ಡೊಂಗಿ ಬಾಬಾನೇ. ಅವ್ರು ಇನ್ನೊಬ್ರ ತಲೆ ಮೇಲೆ ಗೂಬೆ ಕೊಡಿಸೋದು, ಇನ್ನೊಬ್ರ ಕಾಲು ಎಳೆಯೋದು, ಅವರು ಮಾನವೀಯತೆಯಿಂದ ಆಡ್ತಾ ಇಲ್ಲ. ಅವ್ರು ಸುಮ್ಮನೆ ಅಲ್ಲಿರೋದಕ್ಕಿಂತ ಆಚೆ ಕಡೆ ಬಂದ್ರೇ ತುಂಬ ಒಳ್ಳೇದು ಅನ್ಸುತ್ತೆ. ಅದನ್ನು ನಾನು ನೋಡಲಿಲ್ಲ. ನಮಗೆ ಈ ಗಿಲ್ಲಿ ಕಾವ್ಯ ಮತ್ತೆ ಇವಾಗ ಮಾತು ಬಿಟ್ಟಿದ್ದಾರೆ, ಎಲ್ಲರೂ ಬ್ರೇಕಪ್ ಅಂತಿದ್ದಾರೆ. ಹಾಂ, ಅದು ಏನು ಅವರಿಬ್ಬರು ಸಂಬಂಧಪಟ್ಟದ್ದು. ಅದು ನಾವೆಲ್ಲ ಏನು ಆ ಥರ ಅವರು ಏನೂ ಇಲ್ಲ, ಬ್ರೇಕಪ್ ಏನಿಲ್ಲ. ಅವ್ರೇನೋ ಒಂದು ಫ್ರೆಂಡ್ಶಿಪ್ ಥರ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಮಧ್ಯೆ ಏನೋ ಅವೆಲ್ಲ ಏನಿಲ್ಲ. ಏನೋ ಅವರು ಫ್ರೆಂಡ್ಶಿಪ್ಪಲ್ಲಿ ಭಾಳ ಅನ್ಯೂನ್ಯವಾಗಿದ್ದಾರೆ. ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಯಾಕಂತಂದರೆ ಗಿಲ್ಲಿ ನಟನೂ ಒಂದು ಭವಿಷ್ಯ ಇರ್ತದೆ ಮುಂದೆ, ಮತ್ತು ಕಾವ್ಯವ್ರಿಗೂ ಒಂದು ಒಳ್ಳೆಯ ಫ್ಯೂಚರ್ ಇರ್ತದೆ. ನಾವೆಲ್ಲ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಅವ್ರಿಗೆ ಅಪಾರ್ಥ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ಮೊನ್ನೆ ಧ್ರುವ ಅಂತ ಒಂದು ಗಿಲ್ಲಿ ಮೇಲೆ ಒಂದು ಆಪಾದನೆ ಹೋಗ್ತಾಯಿದ್ದು, ನಿನ್ನ ಹತ್ರ ಕಾರ್ ಇದೆ, 100 ಕೋಟಿಗಳಿದೆ, ಮನೆ ಇದೆ, ನೀನು ಬಡವ ಅಂತ ಸುಳ್ಳು ಹೇಳ್ಕೊಂಡು ಜನರ ಚಿಂತನೆ ತಗೊಳ್ತೀಯ ಅಂತ. ಬಡವ ಅಂತ ಹೇಳೋದು ಅವರೇನೋ ತಪ್ಪಿನ ವಿಚಾರ ಏನು ಹೇಳಿಲ್ವಲ್ಲ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಅಲ್ಲ, ಧ್ರುವ ಅಂತ ಹೇಳ್ತಿರೋದು ನೀನು ಬಡವ ಅಂತ ಹೇಳ್ತಿದ್ಯಾ, ಬಟ್ ನಿನ್ನ ಹತ್ರ ಲಕ್ಷಗಟ್ಟಲೆ ಕಾರ್ ಇದೆ. ಲಕ್ಷಗಟ್ಟಲೆ ಕಾರ್ ಇದೆ ಅಂತಂದ್ರೆ ಅವ್ರು ಕಷ್ಟಪಟ್ಟಿರೋದು ಅದು ಕಳ್ತನ ಮಾಡಿರೋದಲ್ವಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರೋದಲ್ವ. ಇನ್ನೊಬ್ರ ಹತ್ರ ಗೋಚ್ಕೊಂಡು ಇನ್ನೊಬ್ರ ತಲೆ ಮೇಲೆ ಕೈಕಿ ಸಂಪಾದನೆ ಮಾಡಿದರೆ ಅದು ಸುಳ್ಳು. ಇದು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡಲ್ವ. ತಗೊಳ್ಳಿ ಬಿಡಿ, ಚೆನ್ನಾಗಿರಲಿ. ಬಡವ್ರ ಮಕ್ಕಳು ಯಾಕೆ ಕಾರಲ್ಲಿ ಓಡಾಡಬಾರ್ದ? ಬಡವ್ರ ಮಕ್ಕಳು ಕಾರಲ್ಲಿ ಓಡಾಡಬಾರ್ದ? ಶ್ರೀಮಂತರು ಮಾತ್ರ ಓಡಾಡ್ಬೇಕಾ? ಬಡವನಿಗೇನು ಆಸೆ ಇರೋದಿಲ್ಲ, ಎಲ್ರಿಗೂ ಆಸೆ ಇರ್ತದೆ. ನಾವು ಕಾರಲ್ಲಿ ಓಡಬೇಕು, ನಾವು ಫ್ಲೈಟಲ್ಲಿ ಹೋಗ್ಬೇಕು, ನಾವು ಟ್ರೈನಲ್ಲಿ, ಎಲ್ಲರಿಗೂ ಆಸೆ ಇರ್ತದೆ. ಅದನ್ನು ಕಷ್ಟಪಟ್ಟು ಹಗಲು ರಾತ್ರಿ ಅವರು ಶ್ರಮಪಟ್ಟು ಅವ್ರು ತೀರಿಸ್ಕೊಂಡವ್ರೆ. ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಅದನ್ನು ಯಾವುದೇ ರೀತಿ ನಾವು ಹೊಟ್ಟೆ ಊರಿ ಕೊಡೋಂಥದ್ದು ಸರಿ ಇಲ್ಲ ಅಂತ ನಮ್ಮ ಭಾವನೆ. ಇನ್ನು ಅಶ್ವಿನಿ ಗೌಡ ಅವರು ಯಾವಾಗಲೂ ರಚಿತ ಮೇಲೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಹೇಗೆ ಅನಿಸ್ತದೆ? ಅವ್ರು ಇರೋದೇ ಟಾರ್ಗೆಟ್ ಮಾಡೋಕ್ಕಾಗಿ. ಡೊಂಗಿ ಬಾಬಾ ಅಂತ ನಾವು ಹೇಳ್ತೀವಿ. ಅಶ್ವಿನಿ ಗೌಡ ಡೊಂಗಿ ಬಾಬಾನೇ. ಅವ್ರು ಇನ್ನೊಬ್ರ ತಲೆ ಮೇಲೆ ಗೂಬೆ ಕೊಡಿಸೋದು, ಇನ್ನೊಬ್ರ ಕಾಲು ಎಳೆಯೋದು, ಅವರು ಮಾನವೀಯತೆಯಿಂದ ಆಡ್ತಾ ಇಲ್ಲ. ಅವ್ರು ಸುಮ್ಮನೆ ಅಲ್ಲಿರೋದಕ್ಕಿಂತ ಆಚೆ ಕಡೆ ಬಂದ್ರೇ ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂತಂದರೆ ಇರೋರಾರ ಚೆನ್ನಾಗಿ ಆಟ ಆಡ್ತಾರೆ. ಅದನ್ನು ನೋಡಿ ಪ್ರೇಕ್ಷಕರು ಖುಷಿ ಪಡ್ತಾರೆ. ಇನ್ನು ರಿಷಾ ಗೌಡ ಅವರು ಹೇಗೆ ಆಡ್ತಾರೆ? ಗಿಲ್ಲಿ ಮೇಲೆ ಮೊನ್ನೆ ಗಲಾಟೆ ಮಾಡಿ ರಿಷಿಯಂದಂತೂ ಕೇಳಲೇ ಬರೋದು. ಅವ್ರು ಬರ್ಬೇಕಾ ಏನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ದಬಾಕ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟಳು. ಈಗ ನೋಡ್ರೆ ಒಳಗೆ ಪುಷ್ಪಟಾಕಿ ಏನಿಲ್ಲ, ಬರೀ ಕಿರ್ಚಾಡೋದು ಒಂದೇ ಅವಳ್ದು. ಅದು ಬಿಟ್ಬಿಟ್ರೆ ಬರೀ ನಾಟಕ ಮಾಡ್ತಾಳೆ, ಬೇರೆ ಏನೂ ಮಾಡ್ತಾಯಿಲ್ಲ. ಅಲ್ಲಿ ಮಾನವೀಯತೆಯಿಂದ ಆಡ್ತಾ ಇರೋದಂದರೆ ಕಾವ್ಯ, ರಕ್ಷಿತಾ, ಆಮೇಲೆ ಗಿಲ್ಲಿ, ಆಮೇಲೆ ಧನುಷ್ ತಾನೇ ಅವ್ರ ಹೆಸರು. ಧನುಷ್ ಅವರು ಮಾನವೀಯತೆಯಿಂದ ಕರೆಕ್ಟಾಗಿ ಸಿನ್ಸಿಯರಾಗಿ ಆಟ ಆಡ್ತಾರೆ. ಇನ್ನು ರಾಷ್ಟ್ರ ಯಾವಾಗಲೂ ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನೇ ಗೆಲ್ಲೋದು ಅಂತ ಯಾವಾಗಲೂ ಹೇಳ್ಕೊಳ್ತಾ ಇರ್ತಾರೆ. ನಿನ್ನೆನೊಂದು ಎಪಿಸೋಡಲ್ಲಿ ಅದೇ ಥರ ಗಲಾಟೆ ಆಯಿತು. ಯಾರು? ರಾಶಿಕಾ. ಅಯ್ಯೋ, ಅದು ಬರೀ ಬಿಡ್ತದೆ. ಬುಡ್ಡಲ್ಲಿ ಏನಿಲ್ಲ. ಇವನು ಗಿಲ್ಲಿ ನಟ ಹೇಳ್ತಾನೆ, ನಿನ್ನ ತಲೆಯಲ್ಲಿ ಏನೆಲ್ಲ ಬರೀ ಸಗಣಿನೇ ಅಂತ. ಅವ್ನು ಕರಾಟಾಗಿ ಹೇಳ್ತಾನೆ. ಕರಾಟಾಗಿ ಆಡೋರು ಗೆಲ್ಲೋರು ಯಾವತ್ತು ನಾನು ಗೆಲ್ತೀನಿ ಅಂತ ಯಾವತ್ತು ಹೇಳಲ್ಲ. ಗಿಲ್ಲಿ ನಟ ಯಾವ ಥರ ಹೇಳಿದ್ದಾನೆ, ನಾನು ಗೆಲ್ತೀನಿ, ವಿನ್ ಆಗ್ತೀನಿ ಅಂತ ಹೇಳಲ್ಲ. ಅದು ಪ್ರೇಕ್ಷಕರು, ನಮ್ಮಂಥ ಜನಗಳು ಅವ್ರಿಗೆ ಆಸೆ ಮಾಡ್ತಾರೆ. ಈ ಸತಿ ಗೆಲ್ತಾನೆ ಗಿಲ್ಲಿ. ರಘು ಅವ್ರು ಹೇಗೆ ಆಡ್ತಾಯಿದ್ದಾರೆ? ರಘು ಅವರು ಪರವಾಗಿಲ್ಲ, ಆದರೆ ಸಾಧಾರಣ. ಅವರು ಇನ್ನೂ ತುಂಬ ಶ್ರಮ ಹಾಕಬೇಕು. ಪರವಾಗಿಲ್ಲ, ಶ್ರಮ ಹಾಕ್ಬೇಕು ಅವರು. ಇನ್ನು ಗಿಲ್ಲಿ ಅವ್ರನ್ನ ಯಾವಾಗ ಕಾಲು ಎಳಿತಿರ್ತಾರೆ, ಒಂದು ಎಲ್ಲ ಟ್ರೋಲ್ ಆಗ್ತದೆ, ಟಾಮ್ ಅಂಡ್ ಜೆರಿ ಥರ ಅಂತ. ಟಾಮ್ ಅಂಡ್ ಜೆರಿ ಥರ ಆಡ್ತಾ ಇರ್ತಾರೆ ಅಂತ. ಅಯ್ಯೋ, 10 ಜನ ಇದ್ಮೇಲೆಲ್ಲ 10 ಜನಗಳದ್ದು ಒಂದೊಂದು ಥರ ಮನಸ್ಸಿರ್ತದೆ. 10 ಜನನೂ ಮಾತಾಡ್ತಾರೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಅಲ್ಲಿ ಆಡೋದೇ ವಿನ್ ಆಗೋದೇ ಎಲ್ಲರಿಗೂ ಗೊತ್ತು, ಎಲ್ಲರದು ಅಭಿಪ್ರಾಯನೂ ಅಷ್ಟೇ. ಗಿಲ್ಲಿ ನಟನೇ ಈ ಸತಿ ವಿನ್ ಆಗೋದು. ಸೀಸನ್ 12ರ ಕಪ್ಪು ಗಿಲ್ಲಿ ನಟಂದೆ. ಈಗ ನಿನ್ನೆ ಒಂದು ರಕ್ಷಿತಾ ಒಂದು ಟಾಸ್ಕಲ್ಲಿ ತುಂಬ ಸ್ವಾರ್ಥಿಯಾಗಿ ಆಡ್ತಾಯಿದೆ. ಒಂದು ಕ್ಯಾಪ್ಟನ್ಸಿಲಿ ಒಬ್ಬರು ಒಳಪಡಿಸಿದಂತೆ ಒಳಗೋಗಿರೋದು, ಆ ವಿಚಾರದಲ್ಲಿ ತುಂಬ ಸ್ವಾರ್ಥಿಯಾಗಿ ಆಡಿದ್ರು ಅಂತ ಎಲ್ಲರೂ ಮಾಡ್ತಿದ್ರು. ಸ್ವಾರ್ಥಿ ಅಂತ ಹೇಳೋಕ್ಕಾಗಲ್ಲ, ಬೈ ಮಿಸ್ಟೇಕು ಒಂದೊಂದು ಸತಿ ಮಾತುಗಳು ಏರುಪೇರು ಆಗ್ತವೆ. ಏನು ಮಾಡೋಕ್ಕಾಗಲ್ಲ, ನಾವು ಅನುಸರಿಸ್ಕೋಬೇಕಾಗತ್ತೆ. ಯಾಕೆಂದರೆ ರಘುವರ್ನ ಒಳಗೆ ಕೆಟ್ಕೊಂಡ್ರು. ರಘುವರ್ನ ಅದೇ ಅಂದು ಹೇಳಿದ್ದು ನಾವು ತಪ್ಪು ಅಂತ ಹೇಳೋಕ್ಕಲ್ಲ, ಸರಿ ಅಂತ ಹೇಳೋಕ್ಕಲ್ಲ. ಅದು ಪರವಾಗಿಲ್ಲ ಅನಿಸ್ತು. ಒಂದೊಂದ್ಸತಿ ಎಡವಟ್ ಆಗುತ್ತೆ, ಒಂದೊಂದ್ಸತಿ ಏರುಪೇರು ಆಗ್ತದೆ. ಬಾಯಿ ತಪ್ಪಿ ಹೇಳ್ದೆ ಅಂತ ಅವಳೇ ಹೇಳ್ಬಿಟ್ಟಿದ್ದಾರೆ, ಅಲ್ಲೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಾವು ಏನು ಮಾಡೋಕ್ಕಲ್ಲ, ಕ್ಷಮಿಸ್ಬೇಕಾಗತ್ತೆ. ಇನ್ನು
ಸ್ಪಂದನ ಅವರು ಹೇಗೆ ಆಡ್ತಾ ಇದ್ದಾರೆ? ಸ್ಪಂದನ ಫುಲ್ಲು ಸಪ್ಪೆ ಆಗ್ಬಿಟ್ಟಿದೆ. ಸ್ಪಂದನನು ಹೆಸರಿದೆ ಅಷ್ಟೇ, ಅಲ್ಲೇನು ನಡೀತಾ ಇಲ್ಲ, ಸಪ್ಪೆ ಆಗಿದೆ ಅದು. ನಾನು ಈ ವಾರನೇ ಹೋಗ್ತಾರೆ ಅಂದ್ಕೊಂಡಿದ್ದೆ, ಆದರೆ ಸದ್ಯ ಹೆಂಗೋ ಉಳ್ಕೊಂಡಿದ್ದಾರೆ, ಹೋಗಿಲ್ಲ. ಈ ವಾರ ಯಾರು ಹೋಗ್ಬೋದು? ಈ ವಾರ ಅಥವಾ ಇವರೇ ಸ್ಪಂದನೇ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಅವರೇ ಹೋಗ್ಬೋದು ಅನಿಸುತ್ತೆ. ಬಟ್ ಈಗ ನಿಮಗೆ ಟಾಪ್ 5 ಯಾರು ಬರ್ಬೋದು ಅನ್ನಿಸ್ತಿದೆ? ಟಾಪ್ 5 ಅಲ್ಲ, ಇವರು ಅಶ್ವಿನಿ ಗೌಡ ಅವ್ರು ಇರ್ತಾರೆ, ಹೆಂಗೆ ಹೇಳೋಕ್ಕಾಗಲ್ಲ. ಈ ರಾಶಿ ಇದ್ದರೂ ಇರ್ಬೋದು. ಇನ್ನು 3 ಜನ ಅದೇ ಗಿಲ್ಲಿ ಕಾವ್ಯ ಮತ್ತು ರಕ್ಷಿತಾ ಸೆಕೆಂಡ್ ಪ್ಲೇಸು, ಕಾವ್ಯ ಇರ್ಬೋದು, ಧನುಷ್ ಇರ್ತಾರೆ. ಥರ್ಡ್ ಪ್ಲೇಸ್ ಇಲ್ಲ ಫೋರ್ತ್ ಪ್ಲೇಸಲ್ಲಿ ಇರ್ತಾರೆ ಅವರು. ಇದ್ದರೆ ಅಶ್ವಿನಿ ಇರ್ಬೋದು. ಅಶ್ವಿನಿ ತಪ್ಪರೆ ಅವ್ರು ಯಾರು ಹೇಳಿದ್ರಲ್ಲ ಈಗ ಆ ರಾಶಿಕನ್ನ ಇಬ್ಬರು ಹೆಸರು ಒಂದೇ ಥರ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ನಮಗೆ ಯಾರ್ದು ಅಂತ. ಈಗ ಮೊನ್ನೆ ಅಶ್ವಿನಿ ಮತ್ತು ಜಾಹ್ನವಿ ತುಂಬ ಕಿತ್ತಾಡಿದ್ರು. ಕಿತ್ತಾಡಿದ ಮತ್ತೆ 2 ಅವರಿಗೆ ಒಂದಾಗಿದ್ರು. ಗಿಲ್ಲಿ ಅವರಿಬ್ಬರದು ಅದೇನೆ, ಏನೋ ಇನ್ನೊಬ್ರು ಕಾಲೆಳೆಯೋದು, ಇನ್ನೊಬ್ರಿಗೆ ಕಿತಾಪತಿ ಮಾಡೋದು, ಅವ್ರಿಬ್ರದ್ದು ಅದೇನೆ. ಒಬ್ಬರೇನೋ ಹೆಚ್ಚು ಒಬ್ಬರೇನು ಕಮ್ಮಿ ಅಂತೇನಿಲ್ಲ, ಇಬ್ಬರದು ಅದೇನೆ. ನಿಜ ಹಂಗಾರೆ 100% ಅವ್ನು ಹೇಳೋದು ಕರಾಟ ಸತ್ಯವಾಗಿ ಹೇಳ್ತಾನೆ. ಅವ್ರು ಏನಾರು ಅವ್ರ ಮನೆ ಮುಂದೆ ಸತ್ಯ ಹರಿಸಿದ್ರೆ ಏನಾರು ಹೋಗಿದ್ನ ಏನೋ ಗೊತ್ತಿಲ್ಲ, ಹೋಗಿರ್ಬೋದು. ಸತ್ಯವಾಗಿ ಮಾತಾಡ್ತಾನೆ ಮಾತ್ರ, ಎಲ್ಲರಿಗೂ ಅಲ್ಲೇ ಸತ್ಯವಾಗಿ ಅಲ್ಲೇ ನೇರ ಹೇಳ್ಬಿಡ್ತಾನೆ. ಅದು ಕೆಲವೊಬ್ಬರಿಗೆ ಕಣ್ಣು ಕುಕ್ಕುತ್ತದೆ ಅಷ್ಟೇ. ಈ ವಾರ ಚಂದ್ರಪ್ರಭಾ ಮನೆಗೆ ಹೊರಗೆ ಬಂದಿದ್ದು. ಚಂದ್ರಪ್ರಭಾ ಅವರು ಇರ್ಬೋದಾಯಿತು, ಅವರು ದುಡುಕಿ ನಿರ್ಧಾರ ತಗೊಂಡ್ರು ಅಂತ ನಮ್ಮ ಭಾವನೆ. ಒಂದು ಕಡೆ ಎಲ್ಲರೂ ಅವರು ಆಟನೂ ಫುಲ್ ಡಲ್ ಆಗಿತ್ತು. ಫುಲ್ ಡಲ್ ಆಗಿತ್ತು. ಅದೇನು ಹೇಳ್ತಾರೆ ನೋಡಿ, ಕೈಲಾಗದಾಳು ಮೈಯೆಲ್ಲ ಪರ್ಚ್ಕೊಂಡು ಅನ್ನಂಗೆ ಅವರು ಆಡಿ ತೋರಿಸ್ಬೇಕಾಗಿತ್ತು. ಕುಸಕ ಅಂತ ಯಾಕೆ ಓಡೋಗ್ಬೇಕಾಗಿತ್ತು? ಓಡೋಗಿದ್ದು ಏಡಿತನ ಅಂತ ನಮ್ಗನ್ಸುತ್ತೆ. ಎಲ್ಲರೂ ಇದಾರಲ್ಲ, ಹೋರಾಡ್ತೀನಿ ಅಂದ ಮನೋಭಾವ ಇಟ್ಕೋಬೇಕು ಯಾವತ್ತಾಗಲಿ. ಒಂದು ಆ ಕಡೆ ಕೇಳಿದ್ಮೇಲೆ ಅದು ಏನಾಗಲಿ ಕಡೆ ತನಕ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅನ್ನೋದು ಇರಬೇಕು. ಅದು ಸಡನ್ನಾಗಿ ಸೆಂಟ್ರಲ್ ಓಡ್ ಬಂದರೆ ಏನಾಯಿತು, ಕೈಲಾಗದ ಏಡಿ ಅಂತ ಅಂದ್ಕೊತಾರೆ. ಕೈಲಾಗದ ಏಡಿ ಚಂದ್ರಪ್ರಭಾ ಅಂತ ಈಗ ಎಲ್ಲರ ಮನಸ್ಸಲ್ಲಿರೋದು. ಅದು ಮಾಡಬಾರ್ದಾಯ್ತು ಅವರು. ಅದು ಸುದೀಪ್ ಸರ್ ಇದ್ದಾಗಲೇ ಬಂದಿದ್ದು ಅವಮಾನ ಮಾಡ್ದಂಗೆ ಅನ್ನಿಸ್ತದೆ ಅವರಿಗೆ. ಅದು ಹೆಂಗೆ ಅವಮಾನ ಅವ್ರಿಗೆ ಮಾಡ್ದಂಗೆ ಆಗುತ್ತೆ? ಅಲ್ಲ, ಇವ್ರು ಹೇಳ್ದೆ ಕೇಳದೆ ಬರೋದು. ಕೇಳಿದೆ ಅವ್ರನ್ನ ಹೇಳ್ಬೇಕು ಅನ್ನೋದು ಏನಿಲ್ವಲ್ಲ ಅದರಲ್ಲಿ. ಅಲ್ಲ, ಒಂದು ವೇದಿಕೆ ಶೋಲಿ ಅವ್ನು ಹೋಸ್ಟ್ ಮಾಡ್ತಿರೋದಿಲ್ಲ. ಅವ್ರೀಗ ನನಗೆ ಕೇಳಬೇಕು ಅನ್ನೋದು ಅದರಲ್ಲೇನಿಲ್ಲ. ಇವರು ಸ್ವಇಚ್ಛೆಯಿಂದ ಹೋಗಿರೋದು. ಅವರು ಒಳ್ಳೆ ರೀತಿ ಎಷ್ಟೋ ಸತಿ ಹೇಳಿದ್ದಾರೆ, ಚೆನ್ನಾಗಿ ಆಡ್ರಪ್ಪ, ಚೆನ್ನಾಗಿರ್ರಿ ಅಂತ. ಅವರು ಸಪೋರ್ಟ್ ಅವ್ರು ಮಾಡಿದ್ದಾರೆ ಎಲ್ಲರಿಗೂ. ಮತ್ತು ಇನ್ನೊಂದು ಸುದೀಪ್ ಸರ್ ಮೇಲೆ ಈ ಸಲ ತುಂಬ ಅಸಮಾಧಾನ ಬರ್ತಾ ಇದೆ. ಎಲ್ಲ ಒಂದು ಕಡೆ ಫೇವರಿಸಮ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ ಥರ ಈ ಥರ ಕ್ಲಾಸ್ ತೊಗೊಳ್ತಾ ಇಲ್ಲ. ಕೆಲವೊಬ್ಬರಿಗೆ ಯಾರ ಮೇಲೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಶ್ವಿನಿ ಮತ್ತು ಜಾಹ್ನವಿಗೆ ಫೇವರಿಸಮ್ ಚಾನ್ಸೇ ಇಲ್ಲ. ಹೋದ ಸೀಸನಲ್ಲಿ ಸರಿಯಾಗಿ ಊದ್ರಲ್ಲ, ಅದನ್ನು ನೋಡಲಿಲ್ವ ಯಾರೂ? ಅಲ್ಲ, ಈ ಸೀಸನ್ ಸ್ವಲ್ಪ ಕಮ್ಮಿ ಇದೆ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಾರೆ. ಅದು ಇನ್ನೂ ಟೈಮ್ ಐತಲ್ಲ, ಇನ್ನೂ ಎಷ್ಟು 5ನೇ ವಾರ ಏನಾಯಿತು, ಇನ್ನೂ ಬೇಜಾನ್ ಟೈಮ್ ಇದೆಯಲ್ಲ. ಅವ್ರ ಮೇಲೆ ಆ ಥರ 11 ವರ್ಷ ಮುಗಿಸಿದ್ದಾರೆ, 12ನೇ ವರ್ಷ ಇದು. ಅವರು ಯಾರ ಮೇಲೂ ಯಾವತ್ತೂ ಫೇವರಿಸಮ್ ಆಗಿಲ್ಲ. ಅವರ ಫ್ರೆಂಡ್ಗಳು ಅವ್ರ ಕಡೆಯವ್ರು ಬಂದವರೇ ಎಷ್ಟೋ ಜನಗಳು ಎಷ್ಟೋ ಸೀಸನಲ್ಲಿ. ಆದರೆ ಸುದೀಪ್ ಅವರು ಇದುವರೆಗೂ ಯಾರೂ ಫೇವರಿಸಮ್ ಆಗಿಲ್ಲ. ಎಲ್ಲರಿಗೂ ನೇರ ಮಕ್ಕ ಉಬ್ಬಿದ್ದು ಅವ್ರನ್ನ ಆಚೆ ಕಳಿಸೋದು ಉಂಟು, ಅವ್ರನ್ನ ಬಿಗ್ ಬಾಸಿಂದ ಹೊರಗಡೆ ಕಳಿಸೋದು ಉಂಟು. ನಾವು 12ನೇ ಸೀಸನ್ ನೋಡ್ತಾ ಇದ್ದೀವಿ. ಅವ್ರು ಯಾರಿಗೂ ಇದುವರೆಗೂ ಫೇವರಿಸಮ್ ಮಾಡೋದೂ ಇಲ್ಲ. ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ ಅಂತೀರಾ? 100%. ಅಲ್ಲ, ನಮ್ಮ ಒಪಿನಿಯನ್ ಅಲ್ಲ, ಜನರು ಕೆಲವು ಇಲ್ಲ. ಈಗ ಅವರ ಪ್ರಾಣ ಸ್ನೇಹಿತ ದರ್ಶನ್ ಅವ್ರಿಗೆ ಅವರು ನೇರವಾಗಿ ಮಾತಾಡ್ತಾರೆ. ಅವ್ರನ್ನೇನು ಅವರು ಇದು ಮಾಡಿಕೊಂಡಿಲ್ಲ, ಫೇವರಿಸಮ್ ಮಾಡಿಲ್ಲ, ನೇರವಾಗಿ ಮಾತಾಡ್ತಾರೆ ಅಂದಮೇಲೆ ಬೇರೆಯವ್ರಿಗೆ ಬಿಡ್ತಾರೆ.